ಹಲೋ ಎವ್ರಿವನ್, ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೇಸ್ಟಿಯಾಗಿ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ಹಾಗೆಯೇ ಅದ್ರ ಜೊತೆಗೆ ಗಟ್ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬೀರೂರು ಸೈಡ್ ಮಾಡೋವಂಥ ರೆಸಿಪಿ. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡೋದು ಕೂಡ ಈಸಿ. ನೋಡಿ, ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನು ರಾತ್ರಿ ಉಳಿದಿರುವಂಥ ಅನ್ನ ಅಥವಾ ಅನ್ನ ಮಾಡ್ಕೊಂಡಾದ್ರೂ ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ನಾನು ಉಳಿದಿರುವಂಥ ಅನ್ನದಲ್ಲಿ ಇವತ್ತು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಉಳಿದಿರುವಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡಾದ್ರೂ ಹಾಕ್ಕೊಳ್ಬೋದು, ಅಥವಾ ನೈಟ್ ಉಳಿದಿರುವಂಥ ಲೆಫ್ಟ್ ಓವರ್ ರೈಸ್ ಏನಿರುತ್ತೆ ಅದನ್ನಾದ್ರೂ ಹಾಕ್ಕೊಳ್ಬೋದು. ಅನ್ನ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ಈ ನೀರಲ್ಲಿ ಅನ್ನನ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ. ರೊಟ್ಟಿ ಸರಿ ಅಥವಾ ರೊಟ್ಟಿ ಮುದ್ದೆ ಮಾಡ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಮಾಡೋದು ತುಂಬಾ ಈಸಿ. ಮಿಕ್ಸಿ ಹಾಡ್ಸ್ಕೊಂಡು ಕೂಡ ಮಾಡ್ಬೋದು, ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ರೊಟ್ಟಿ ಕೂಡ ಸಾಫ್ಟ್ ಆಗಿರುತ್ತೆ. ಅನ್ನ ಚೆನ್ನಾಗಿ ಬೆಂದಿದ್ದಾದಮೇಲೆ ಒಂದು 3ರಿಂದ 4 ನಿಮಿಷದವರೆಗೂ ಅದಕ್ಕೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೀರು ಚೆನ್ನಾಗಿ ಕುದೀತಾ ಇದೆ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಫ್ಲೇಮನ್ನ ಇವಾಗ ಕಂಪ್ಲೀಟಾಗಿ ಲೋ ಅಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮುದ್ದೆ ಥರ ಕೂಡಿಸ್ಕೊಬೇಕಾಗತ್ತೆ. ನಾವು ರಾಗಿ ಮುದ್ದೆ ಎಲ್ಲ ಏನು ಮಾಡ್ಕೊಳ್ತೀವಿ ಅಥವಾ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ರೊಟ್ಟಿಯಲ್ಲಿ ಈ ರೀತಿ ಏನು ಮುದ್ದೆ ಅಥವಾ ಸರಿಯನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಹಿಟ್ಟನ್ನು ಹಾಕ್ಕೊಂಡು ಕೂಡಿಸ್ಕೊಳ್ಳಿ. ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ತಟ್ಟೆಗೆ ಈ ರೀತಿ ತಣ್ಣಗಾಗೋದಕ್ಕೆ ಹಾರೋದಕ್ಕೆ ಬಿಟ್ಬಿಡೋಣ. ದೊಡ್ಡ ತಟ್ಟೆಗೆ ಹಾಕಿದ್ರೆ ಬೇಗನೆ ಆರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಆರಿದೆ. ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿರಬಾರ್ದು, ಸ್ವಲ್ಪ ಬೆಚ್ಚಗಿದ್ದಂಗೆ ನಾದ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಟ್ರೆ ರೊಟ್ಟಿ ಒರಟಾಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಂಗೆ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಅಂಗೈಯಲ್ಲಿ ಈ ಪೋರ್ಷನಲ್ಲಿ ನಾದ್ಕೊಳ್ಬೇಕಾಗತ್ತೆ. ತುಂಬ ಹಿಟ್ಟು ಜಾಸ್ತಿ ಹಾಕಬಾರ್ದು. ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ರೊಟ್ಟಿ ಒರಟಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಅಂಗೈಯಲ್ಲಿ ನಾದ್ಕೊಳ್ಬೇಕು. ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಈ ರೀತಿ ನಾದಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಾರ್ನಿಂಗ್ ರೊಟ್ಟಿ ಮಾಡಿದ್ರೆ ನೈಟ್ವರೆಗೂ ಸೇಮ್ ಅದೇ ಟೇಸ್ಟಲ್ಲಿ ಹಾಗೆ ಸಾಫ್ಟಾಗಿ ಇರುತ್ತೆ. ರೊಟ್ಟಿ ಏನು ಹೊರಟಾಗಿರೋದಿಲ್ಲ, ಬೇಗ ಹಾಳಾಗೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ. ನಮ್ಮ ಕಡೆ ರೊಟ್ಟಿಯನ್ನು ಇದೇ ರೀತಿ ಮಾಡೋದು. ಹಾಗಾಗಿ ನಾವು ಹೇಗೆ ಮಾಡ್ತೀವಿ ಅನ್ನೋ ಮೆಥಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ನಾದೇ ಇಟ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನೋಡಿ, ಇವಾಗ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಒಂದು 10ರಿಂದ 11 ರೊಟ್ಟಿ ಆಗೋ ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಕಟ್ಟಿಂಗ್ ಬೋರ್ಡ್ ಮೇಲೆ ರೊಟ್ಟಿ ಅಥವಾ ಚಪಾತಿಯನ್ನು ಉಜ್ಕೊಳ್ತೀನಿ. ನೀವು ಮಣೆ ಇದ್ದರೆ ಮಣೆ ಆದ್ರೂ ಯೂಸ್ ಮಾಡ್ಬೋದು. ಸ್ಲ್ಯಾಬ್ ಮೇಲೆ ಇಟ್ಕೊಳ್ಳೋದಕ್ಕೆ ಕಟ್ಟಿಂಗ್ ಬೋರ್ಡ್ ಬೆಸ್ಟ್ ಅಂತ ನಾನು ಇದರಲ್ಲೇ ಯೂಸ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಹಿಟ್ಟನ್ನು ಹಾಕಿ ರೊಟ್ಟಿ ಹಿಟ್ಟನ್ನು ಇಟ್ಕೊಂಡು ರೊಟ್ಟಿ ಉಜ್ಜೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಜ್ಜಿದಾದ್ಮೇಲೆ ಈ ರೀತಿ ಕೈಯಲ್ಲಿ ಸರಿ ಮಾಡ್ಕೊಳ್ಳಿ, ಶೇಪ್ ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಉಜ್ಕೊಂಡಿದ್ದಾದಮೇಲೆ ರೊಟ್ಟಿ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ದಪ್ಪ ಬೇಕಂದರೆ ದಪ್ಪಗೆ ಉಜ್ಜಿಟ್ಕೊಳ್ಳಿ. ರೊಟ್ಟಿ ತಟ್ಟೋದು ಅಂತಾರೆ, ರೊಟ್ಟಿ ಒಸೆಯೋದು ಅಂತಾರೆ, ಉಜ್ಜೋದು ಅಂತಾರೆ. ನಾವು ರೊಟ್ಟಿನ ಉಜ್ಜೋದು ಅಂತೀವಿ. ಕೈಯಲ್ಲಿ ತಟ್ಟಿ ಕೂಡ ಮಾಡ್ತಾರೆ. ನಮ್ಗೆ ಈ ರೀತಿ ಲತೋಡಿಯಲ್ಲಿ ಉಜ್ಜಿನೇ ಅಭ್ಯಾಸ. ನೋಡಿ, ಎಲ್ಲೂ ಕೂಡ ಕಿತ್ತು ಹೋಗೋದಿಲ್ಲ. ಚೆನ್ನಾಗಿ ಈ ರೀತಿ ತೆಳ್ಳಗೆ ರೊಟ್ಟಿಯನ್ನು ಉಜ್ಕೊಳ್ಬೋದು. ನಾನು ಆಲ್ರೆಡಿ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಕಂಪ್ಲೀಟಾಗಿ ಕಾಯ್ದಿದೆ. ಇವಾಗ ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕೆಳಗಡೆ ಪೋರ್ಷನ್ ಏನು ಹಿಟ್ಟನ್ನು ಹಾಕಿ ಉಜ್ಕೊಂಡಿದ್ವಿ ಆ ಪೋರ್ಷನ್ಗೆ ನೀರನ್ನು ಹಚ್ಕೊಳ್ಬೇಕು. ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ನಾನು ವಸ್ತ್ರನ ಯೂಸ್ ಮಾಡಿದ್ದೀನಿ, ಕಾಟನ್ ಬಟ್ಟೆಯನ್ನು ಇಟ್ಕೊಂಡು ನೀರನ್ನು ಎದ್ದೇ ಈ ರೀತಿ ಒರೆಸ್ಕೊಳ್ಳಿ. ಈಗ ಒರೆಸೋದ್ರಿಂದ ಎಕ್ಸ್ಟ್ರಾ ಹಿಟ್ಟು ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದೆಲ್ಲ ಹೋಗಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ 2 ಸೈಡು ರೊಟ್ಟಿಯನ್ನು ಚೆನ್ನಾಗಿ ಒತ್ತಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು. ರೊಟ್ಟಿ ಚೆನ್ನಾಗಿ ಟೇಸ್ಟಾಗಿ ಬರಬೇಕಂದ್ರೆ ರೊಟ್ಟಿ ಮುದ್ದೆ ಅಥವಾ ರೊಟ್ಟಿ ಹಿಟ್ಟು, ರೊಟ್ಟಿ ಸರಿ ಏನು ಮಾಡ್ಕೊಳ್ತೀವಿ ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ರೊಟ್ಟಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ 2 ಸೈಡು ಚೆನ್ನಾಗಿ ಒತ್ತಿ ರೊಟ್ಟಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಗಟ್ಸೊಪ್ಪು ಮಾಡ್ಕೊಳ್ಳೋದಕ್ಕೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 5ರಿಂದ 6 ಥರ ಬೇಳೆಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ತೊಗರಿ ಕಾಳು, ಹಲಸಂದೆ ಕಾಳು, ಬಿಳಿ ತಿಂಗುರುಳಿ ಕಾಳು, ಕಡಲೆಬೀಜ, ರಾಜ್ಮಾ, ಹಾಗೆಯೇ ಹಸಿರು ಕಡಲೆಕಾಳು,
ಹಾಗೆಯೇ ಬಟಾಣಿ ಇದಿಷ್ಟನ್ನು ಕೂಡ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಸೊಪ್ಪಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇರೆ ಯಾವುದೇ ರೀತಿ ಕಾಳು ಅಥವಾ ಬೇಳೆಗಳನ್ನಾದ್ರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಈರುಳ್ಳಿ, 2 ಟೊಮ್ಯಾಟೊ, ಖಾರಕ್ಕೆ ಒಂದು 6 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಬೇಯಿಸ್ಕೊಳ್ಳೋದಕ್ಕೆ ಒಂದು 2 ಕಪ್ಪಷ್ಟು ನೀರನ್ನು ಜಾಸ್ತಿ ಹಾಕಿ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು 2 ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. 3ರಿಂದ 4 ವಿಷಲ್ ಹಾಕ್ಸೋ ಅಷ್ಟರಲ್ಲಿ ಬೇಳೆಕಾಳು ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಗಟ್ಸೊಪ್ಪಿಗೆ ಕಡಲೆ ಬೀಜ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಸ್ತಿಟ್ಕೊಳ್ಬೇಕಾಗತ್ತೆ. ಎಲ್ಲ ಕಾಳು ಮತ್ತು ಬೇಳೆ ಸೊಪ್ಪು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಈ ರೀತಿ ಮಸ್ತಿಟ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಖಾರ ಅಥವಾ ಮಸಾಲೆನ ರುಬ್ಬಿ ಹಾಕ್ತಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದೀನಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಗಟ್ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಹಾಗೆಯೇ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ, 1 ಕಡ್ಡಿಯಷ್ಟು ಕರಿಬೇವು, ಹಾಗೆಯೇ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಗಿಸ್ಕೊಳ್ಳಿ. ಟೊಮ್ಯಾಟೊನ ನಾನು ಬೇಯಿಸ್ಕೊಳ್ಳೋದಕ್ಕೆ ಹಾಕಿದ್ದೀನಿ. ಇದಕ್ಕೇನು ಸಪ್ರೇಟಾಗಿ ಹಾಕ್ತಾ ಇಲ್ಲ. ನೋಡಿ ಇವಾಗ ಈರುಳ್ಳಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿದೆ. ಇದಕ್ಕೆ ಬೇಯಿಸಿ ಮಸ್ದಿಟ್ಕೊಂಡಿರುವಂಥ ಸೊಪ್ಪು ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ಮಸ್ದಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆ ಕಾಳು ಎಲ್ಲದನ್ನು ಕೂಡ ಚೆನ್ನಾಗಿ ಈ ರೀತಿ ಮಸ್ದಿಟ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಪಲ್ಯ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಒಗ್ಗರಣೆ ಜೊತೆಗೆ ಈ ಸೊಪ್ಪು ಮತ್ತು ಬೇಳೆಕಾಳು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು 3 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಮರಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮರಳು ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಮರಳು ಪುಡಿ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡಿ. ಅರಿಶಿನ, ಸಾಂಬಾರು ಪುಡಿ, ಮರಳು ಪುಡಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಅಡುಗೆಗಳಿಗೆ ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೆ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ. ತೆಂಗಿನಕಾಯಿ ತುರಿ ಹಾಕಿ ಇನ್ನೊಮ್ಮೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಆಲ್ರೆಡಿ ಬೇಯೋದಕ್ಕೆ ಹಾಕಿದ್ದೀನಿ, ನೋಡಿಕೊಂಡು ಬೇಕಂದರೆ ಮತ್ತೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಲಾಸ್ಟಲ್ಲಿ ಇದಕ್ಕೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಗಟ್ಸೊಪ್ಪಿನ ಪಲ್ಯ ಅಥವಾ ಗಟ್ಸೊಪ್ಪು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ, ಅನ್ನ ಜೊತೆಗೆ ಪರ್ಫೆಕ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಯಾವುದೇ ರೀತಿ ಮಸಾಲೆಯನ್ನು ರುಬ್ದೇನೆ ಈಸಿಯಾಗಿ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ಮತ್ತು ಗಟ್ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಎರಡೂ ಕೂಡ ತುಂಬಾ ರುಚಿಯಾಗಿರುತ್ತೆ. ರೆಸಿಪಿ ಮಾಡೋದು ಕೂಡ ಈಸಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಆಫೀಸ್ಗೆ ಹೋಗೋರಿಗೆ, ಮಕ್ಕಳಿಗೆ ಎಲ್ಲ ಮಾಡಿಕೊಡೋದಕ್ಕೆ ತುಂಬಾ ಈಸಿ ಮಾಡೋದಕ್ಕೆ. ನೋಡಿ ಟೇಸ್ಟಿಯಾಗಿ ಗಟ್ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿ ಮಿಕ್ಸ್ ಸೊಪ್ಪುಗಳನ್ನಾದ್ರೂ ಯೂಸ್ ಮಾಡ್ಬೋದು. ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.